ವೀಕೆಂಡ್ ಅಡ್ಡಾದಲ್ಲಿ ಇವರು ವಿರೋಧ ಪಕ್ಷದ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು, 7 ಬಾರಿ ಶಾಸಕರಾಗಿರುವಂತಹ ಈ ಹಿಂದಿನ ಸರ್ಕಾರಗಳಲ್ಲಿ ತನ್ನದೇ ಆದಂತಹ ಒಂದು ಖಾತೆಗಳನ್ನು ಪಡ್ಕೊಂಡು ಅದರಲ್ಲಿ ಸಾಧನೆ ಮಾಡಿರುವಂತಹ ಬೆಂಗಳೂರಿನ ಸಾಮ್ರಾಟ್ ಆರ್ ಅಶೋಕ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಸರ್? ವೆರಿ ಗುಡ್, ಫೈನ್. ವಿರೋಧ ಪಕ್ಷದ ನಾಯಕರಾಗಿ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದೀರಿ. ಈ ಹಿಂದಿನ ಜವಾಬ್ದಾರಿಗಳಿಗೂ ಈಗಿನ ಜವಾಬ್ದಾರಿಗೂ ಏನು ವ್ಯತ್ಯಾಸ ಅನ್ಸುತ್ತೆ? ಯಾವ ರೀತಿಯಾಗಿ ಇನ್ನಷ್ಟು ಜಾಸ್ತಿಯಾಗಿ ನೀವು ಪ್ರಿಪರೇಷನ್ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತಾ, ಹೇಗೆ ಅಂತ ಹೇಳಿ? ಇಲ್ಲ, ಮಂತ್ರಿಯಾಗಿ ಕೆಲಸ ಮಾಡೋವಂಥದ್ದು, ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋದು, ಅದು ಸರ್ಕಾರದ ಭಾಗವಾಗಿ ಮಾಡ್ತೀರಿ. ನಮ್ಮ ಕೈಗೆ ಎಲ್ಲ ಮಾಹಿತಿಗಳು ಕೂತ್ ಕಡೆನೇ ಬರುತ್ತೆ. ಬಾ ಅಂದರೆ ಬರ್ತಾರೆ, ಎದೋಳು ಅಂದರೆ ಎದೋಳ್ತಾರೆ, ಕೆಲಸ ಮಾಡು ಅಂದ್ರೆ ಮಾಡ್ತಾರೆ. ಇದು ವಿರೋಧ ಪಕ್ಷ ಅಂದರೆ ಹಂಗಲ್ಲ, ಇಟ್ಸ್ ಎಂಟೈರ್ಲಿ ಡಿಫರೆಂಟ್. ಒಂಥರ ಪೂರ್ವ ಪಶ್ಚಿಮ ಇದ್ದಂಗೆ. ಇಲ್ಲಿ ನಾವೆಲ್ಲ ಮಾಹಿತಿಗಳನ್ನು ಕಲೆ ಹಾಕಬೇಕು. ಮಾಹಿತಿಗಳು ಕೊಡಲ್ಲ, ಸರ್ಕಾರ ಪೂರ್ತಿ ಮಾಹಿತಿಗಳನ್ನು ಮುಚ್ಚಿಡ್ತಾರೆ. ಅದರ ಮಧ್ಯೆ ನಮ್ಮ ಟ್ಯಾಲೆಂಟನ್ನು ಉಪಯೋಗ ಮಾಡಿ ನಾವು ಮಾಹಿತಿಗಳನ್ನು ತೆಗಿಬೇಕು. ಆ ಮಾಹಿತಿಗಳು ಸರಿಯೋ ತಪ್ಪೋ ಅನ್ನೋದನ್ನು ನಾವು ಕ್ಲಾರಿಟಿ ಮಾಡ್ಕೊಬೇಕು. ಆಮೇಲೆ ಅದನ್ನು ವಿಧಾನಸಭೆ ಇರ್ಬೋದು, ಹೊರಗಡೆ ಇರ್ಬೋದು, ಅದನ್ನು ಜನಗಳ ಮುಂದೆ ಹೇಳೋ ಮುಖಾಂತರ ಈ ಸರ್ಕಾರ ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದೆ ಅಂತ ಹೇಳೋ ಅಂತ ಒಂದು ಸವಾಲದು. ಅದು ಅಧಿಕಾರ, ಇದು ಸವಾಲು. ಅಂದರೆ ಕಷ್ಟ ಬೀಳ್ಬೇಕಿಲ್ಲಿ, ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಈ ಸ್ಥಾನದಲ್ಲಿ ಬೆಳೆಯೋಕ್ಕೆ ಸಾಧ್ಯ ಆಗ್ತೈತೆ. ಅದೇ ವಿರೋಧ ಪಕ್ಷದ ಒಂದು ಗ್ರೇಟ್ನೆಸ್. ಎಸ್ ಸರ್, ಈಗ ನಾರ್ಮಲ್ ಆಗಿ ನಾವು ಬೇರೆ ಜನರಿಗೂ ರಾಜಕಾರಣಿಗಳು ಗಮನಿಸಿದ್ರೆ ಅವರಿಗೆ ವೀಕೆಂಡ್ ಅನ್ನೋದೇ ಇಲ್ಲ, ಮರೀಚಿಕೆ ಅಂತಾನೆ ಹೇಳಬೇಕಾಗುತ್ತೆ. ಇಡೀ ಒಂದು 365 ಡೇಸ್ ಕೂಡ ಜನರ ಸೇವೆಗಾಗಿ ಮುಡಿಪಾಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ಸರ್, ಯಾವತ್ತಾದ್ರೂ ವೀಕೆಂಡ್ಗೆ ಇಲ್ಲಿ ಹೋಗ್ಬೇಕು, ನಾನು ವೀಕೆಂಡಲ್ಲಿ ಇಲ್ಲಿ ಇದ್ದೆ ಅನ್ನುವಂಥದ್ದು ಏನಾದರೂ ಇದೆಯಾ? ಅಥವಾ ನಿಮ್ಮ ಫೇವ್ರೆಟ್ ಪ್ಲೇಸ್ಗಳು ಯಾವುದಾದ್ರೂ ಇದೆಯಾ, ಒಂದು ಸ್ವಲ್ಪ ನೆಮ್ಮದಿಗಾಗಿ ಇಲ್ಲಿಗೆ ಹೋಗುವಂಥದ್ದು? ವೀಕೆಂಡ್ ಪ್ರತಿ ವಾರನೂ ವೀಕೆಂಡ್ ಹೋಗ್ಬೇಕು ನಾವು ಮಾಡ್ತೀರಿ. ಯಾವ ವೀಕೆಂಡು ಸಕ್ಸಸ್ಫುಲ್ ಆಗಲ್ಲ. ಏನೋ ಕಾರ್ಯಕ್ರಮ ಇರ್ತದೆ, ಸ್ಟೇಟ್ ಟೂರ್ ಬರುತ್ತೆ, ಅಥವಾ ಬೇರೆ ಬೇರೆ ರಾಜ್ಯಗಳ ಟೂರ್ ಆಗ್ತಾರೆ. ಅಲ್ಲಿ ನಾವು ಪ್ರವಾಸ ಮಾಡಬೇಕಾಗ್ತೈತೆ, ನಮ್ಮ ಕಾರ್ಯಕರ್ತರನ್ನ ಮಾತಾಡಿಸ್ಬೇಕಾಗತ್ತೆ, ಸಮಾರಂಭಗಳಲ್ಲಿ ಭಾಗಿಯಾಗಬೇಕಾಗ್ತೈತೆ. ಆ ದೃಷ್ಟಿಯಿಂದ ಪ್ಲಾನ್ ಅಂತೂ ವೀಕೆಂಡ್ ಆಗುತ್ತೆ, ಆದರೆ ವೀಕೆಂಡ್ ಯಾವತ್ತೂ ಮಾಡಕ್ ಸಾಧ್ಯ ಇಲ್ಲ. ಓಕೆ ಸರ್, ಇವತ್ತಿನ ವೀಕೆಂಡ್ ಅಲ್ಲಿ ನೀವೊಂದು ಒಳ್ಳೆ ನಿಮ್ಮ ಫೇವ್ರೆಟ್ ಪ್ಲೇಸ್, ಒಂದ್ ಸ್ವಲ್ಪ ನೆಮ್ಮದಿಯ ತಾಣ ಅಂತ ಹೇಳಿ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀರಿ ಅಂತ ನೀವು ಹೇಳಿದ್ರಿ. ಆ ಪ್ಲೇಸ್ಗೆ ಹೋಗೋದಾ, ಹೇಗೆ, ಎಲ್ಲಿ ಅದು? ಇದು ನಾನು ಪದ್ಮನಾಭನಗರದ ಶಾಸಕನಾಗಿದ್ದೀನಿ. ನನ್ನ ಜನ ಇಲ್ಲಿ ಪ್ರೀತಿಯಿಂದ ಆಯ್ಕೆ ಮಾಡಿದ್ದಾರೆ, ನಂಬಿಕೆಯಿಂದ ಆಯ್ಕೆ ಮಾಡಿದ್ದಾರೆ. ಸೊ ನಾನು ಯಾವಾಗೂ ನಮ್ಮ ಬನಶಂಕರಿ ಪಾರ್ಕ್ ಅಂತ ಇದೆ, SLV ಹೋಟ್ಲ್ ಎದುರುಗಡೆ ಇದೆ, ಬೃಂದಾವನ ಪಾರ್ಕ್ ಅಂತೇಳಿ. ಸೊ ಆ ಪಾರ್ಕು ನನಗೆ ಭಾಳ ಫೇವ್ರೇಟ್. ಅಲ್ಲಿ ಹೋಗಿ ಒಂದು ಜನಗಳ ಜೊತೆ ಮಾತಾಡ್ಕೊಂಡು ಕಾಫಿ ಕುಡಿದು ಒಂದು ಅರ್ಧ ಗಂಟೆ ಕೊಟ್ಟರೆ ಅದೊಂಥರ ನನಗೆ ರಿಲ್ಯಾಕ್ಸ್ ಆಗ್ತೈತೆ ಅಷ್ಟೇ. ದೇರ್ ಇಸ್ ನೋ ವೀಕೆಂಡ್, ಓನ್ಲಿ ಕಾಫಿ ಅಡ್ಡ. ಇದು ಕಾಫಿ ಅಡ್ಡ ಅಷ್ಟೇ ನಮ್ಗೆ ಖುಷಿ ಕೊಡುವಂಥದ್ದು. ಓಕೆ ಸರ್, ಹೋಗ್ಬೋದಾ ನಾವು? ಹಾಗಾದ್ರೆ ಹೊರಡೋಣ. ಎಸ್, ಬನ್ನಿ ಸರ್. ಇವತ್ತಿನ ವೀಕೆಂಡ್ ಅಲ್ಲಿ ಈಗ ನಮ್ಮನ್ನ ಒಂದು ಪಾರ್ಕ್ ಕರ್ಕೊಂಡು ಹೋಗ್ತಾರೆ. ಅವರ ನೆಮ್ಮದಿಯ ತಾಣ, ಜನರ ಜೊತೆ ಸೇರಿ ಕಾಫಿ ಕುಟ್ಕೊಂಡು ಅಲ್ಲಿ ಜನರ ಜೊತೆ ಮಾತನಾಡ್ತಾ ಅಲ್ಲಿ ಹೇಗಿರ್ತಾರೆ ಆರ್ ಅಶೋಕ್ ಅವರನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತೀನಿ. ಫಾಲೋ ಮೀ. ನಾರ್ಮಲ್ ಆಗಿ ಸರ್, ಯಾವತ್ತಾದ್ರೂ ಒಂದ್ ಸ್ವಲ್ಪ ಟೈಮ್ ಸಿಕ್ಕಾಗ ಈ ಪಾರ್ಕಿಗೆ ಬರ್ತೀರಾ? ಇಲ್ಲಿನ ಜನರ ಜೊತೆ ಟೈಮ್ ಕಳೆಯೋದು? ನಾರ್ಮಲಿ ಎವ್ರಿ ವೀಕ್ ಜನಗಳನ್ನ ಭೇಟಿ ಮಾಡ್ದಂಗೆ ಆಗ್ತೈತೆ. ಮತ್ತೆ ಇಲ್ಲಿರುವಂತ ಒಂದು ಪರಿಸರ ಏನಿದೆ, ಬಹಳ ಒಳ್ಳೆ ಪರಿಸರ ಇದೆ. ಆ ಪರಿಸರ ಮತ್ತು ಒಳ್ಳೆ ಗಾಳಿ, ಮತ್ತೆ ಇಲ್ಲಿ ಫೇಮಸ್ ಒಂದು ಹೋಟೆಲ್ಲು ಇದೆ, SLV. ಸೊ 3 ಕಾಂಬೈಂಡ್ ಆಗುತ್ತೆ ಅಲ್ಲಿ. ನನಗೆ ಜನ ನೋಡ್ದಂಗೆ ಆಗುತ್ತೆ, ಪರಿಸರದಲ್ಲಿ ಕೂತ್ಕೊಂಡಂಗೂ ಆಗುತ್ತೆ, ಮತ್ತೆ ನಮ್ಮ ಕಾರ್ಯಕರ್ತರು ಕೂಡ ಇಲ್ಲಿ ಬರ್ತಾರೆ, ಒಳ್ಳೆ ಕಾಫಿನೂ ಸಿಗುತ್ತೆ. ಸೊ ಎಲ್ಲ ದೃಷ್ಟಿಯಿಂದನೂ ಇದು ನನಗೆ ಫೇವ್ರೇಟು. ಇಲ್ಲಿ ಬಂದು ಜನಗಳ ಜೊತೆ ಮಾತಾಡಿ ಕಾಫಿ ಕುಡಿದು
ಒಂದು 10 ನಿಮಿಷ ಚರ್ಚೆ ಮಾಡಿ ಹೋದರೆ ಒಂದು ಸ್ವಲ್ಪ ನನಗೆ ರಿಲ್ಯಾಕ್ಸ್. ರಿಲ್ಯಾಕ್ಸ್ ಆಗುತ್ತೆ. ಅದೇ ವೀಕೆಂಡ್ ನನಗೆ. ವೀಕ್ ಡೇಸ್ಗಳಲ್ಲಿ ಅಥವಾ ವೀಕೆಂಡ್ ಅಲ್ಲಿ ನಾನು ಯಾವಾಗಾದ್ರೂ ಬಂದ್ರೆ ಒಂದು ಇಲ್ಲಿ ಪಾರ್ಕ್ ಹಾಗೇನೆ ಇಲ್ಲಿಗೆ ಬಂದೊಂದು ಕಾಫಿ ಕುಡಿದು ಹೋಗೋದು ಅಂತ ಹೇಳಿ. ಸೊ ಅಲ್ಲಿಗೆ ಈಗ ಕರ್ಕೊಂಡು ಬಂದಿದ್ದೀರಿ. ನಾರ್ಮಲ್ ಆಗಿ ಇಲ್ಲಿ ಬಂದು ಕಾಫಿ ಕುಡಿತೀರಾ? ಹೌದು, ಆರಾಮ್ಸೆ ಇಲ್ಲಿ. ಯಾಕಂದ್ರೆ ಈಗ ಜನಪ್ರತಿನಿಧಿಗಳಾದಂತ ಸಂದರ್ಭದಲ್ಲಿ ಹೊರಗೆ ಬಂದ್ರೆ ಜನ ಮುತ್ತಿಟ್ಕೊಳ್ಳೋದು ಅಥವಾ ಇಲ್ಲಿಗೆ ಬರೋದು ಮಾತನಾಡೋದು ಅದು ಕೂಡ ನಿಮ್ಗೆ ಒಂದು ಬೇಕಾಗುತ್ತೆ ಪೊಲಿಟಿಷಿಯನ್ಸ್ಗೆ ಅಂತ ಹೇಳಿ. ಸೊ ಆ ರೀತಿಯಾಗಿ ಹೌದು, ಇಲ್ಲಿ ಆ ರೀತಿ ವಾತಾವರಣ ಇದೆ. ಇಲ್ಲಿ ಬರುವಂಥವ್ರೆಲ್ಲರೂ ಕೂಡ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನ ಹೆಚ್ಚು ಬರ್ತಾರೆ. ಸೊ ಅವ್ರನ್ನೂ ಭೇಟಿ ಮಾಡ್ದಂಗೆ ಆಗ್ತೈತೆ. ಅದೇ ರೀತಿ ನಮ್ಮ ಕಾರ್ಯಕರ್ತರು ಕೂಡ ಇಲ್ಲಿ ಬರ್ತಾರೆ, ನಮ್ಮೆಲ್ಲ ಕಾರ್ಪೊರೇಟರ್ಗಳು ಎಲ್ಲ ಕೂಡ ಇಲ್ಲಿ ಬರ್ತಾರೆ. ಸೊ ಜನನೂ ನೋಡ್ದಂಗೆ ಆಗ್ತೈತೆ, ನಮ್ಮ ಜನಪ್ರತಿನಿಧಿನೂ ನೋಡ್ದಂಗೆ ಆಗ್ತೈತೆ. SLVಯಲ್ಲಿ ಕಾಫಿ ಫೇಮಸ್. ಅಮೇರಿಕಾಗೆ ಹೋದ್ರೂ ವಾಪಸ್ ಬರ್ಬೇಕಾದ್ರೆ ಇಲ್ಲಿ ಕಾಫಿ ಕುಡಿದು ಆಮೇಲೆ ಮನೆಗೆ ಹೋಗ್ತಾರೆ. ಆ ರೀತಿ ಟ್ರೆಂಡ್ ಇಲ್ಲಿ ನೋಡಿ. ಇಷ್ಟು ಜನ ಇದಾರಲ್ಲ, ಇಷ್ಟು ಇದ್ದೇ ಇರುತ್ತೆ ಬೆಳಗ್ಗೆಯಿಂದ. ಯಾಕಂದ್ರೆ ಇವರೆಲ್ಲರಿಗೂ ಕೂಡ SLV ಕಾಫಿ ಕುಡ್ದಿಲ್ಲ ಅಂದ್ರೆ ಅವತ್ತು ದಿನ ಕಂಪ್ಲೀಟ್ ಶುರುನೇ ಆಗಲ್ಲ, ಕ್ಲೋಸು ಆಗಲ್ಲ. ಕೆಲವರು ಶುರುಗೆ ಇಲ್ಲಿ ಬರ್ತಾರೆ, ಕೆಲವರು ಸಂಜೆ ಬಂದು ಕಾಫಿ ಕುಡಿದ್ರೆ ಅವತ್ತಿನ ದಿನ ಮುಗೀತು ಅಂತ ರಿಲ್ಯಾಕ್ಸ್. ಸೊ ಅದಕ್ಕೋಸ್ಕರ ನಾನು ಈ ಸ್ಥಳವನ್ನು ಆಯ್ಕೆ ಮಾಡಿದ್ದೀನಿ. ಫೇವರೇಟ್ ನಮಗೆ. ಮಂತ್ ಎಂಡ್ ಇಲ್ಲ ನಮಗೆ. ಇಲ್ಲಿ ಬಂದು ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡೋದೇ ನಮಗೆ ಒಂದು ರೀತಿ ಸಂತೋಷ, ಖುಷಿ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗುತ್ತೆ. ಕಾಫಿ ಅಶೋಕ್ ಅವರಂತೂ ಇಲ್ಲೇ ಬಂದು ಕಾಫಿ ಕುಡಿತಾರೆ. ಒಂದು ರೀತಿಯ ನೆಮ್ಮದಿ ಕೂಡ ಸಿಗುತ್ತೆ, ಜೊತೆಗೆ ಅಷ್ಟೇ ತೃಪ್ತಿ ಕೂಡ ಇದೆ. ಅಷ್ಟು ಮಾತ್ರ ತುಂಬಾ ಟೇಸ್ಟಿ ಆಗಿದೆ ಕಾಫಿ ಅಂತ ಹೇಳ್ತಿದ್ದಾರೆ. ಕಾಫಿ ಸವಿತಾನೆ ಮಾತಾಡೋಣ ನಾವೀಗ. ಇಲ್ಲಿ ನಿಮ್ಮ ಹಾಬಿಗಳು ಏನಾದ್ರೂ ಈಗಲೂ ಕೂಡ ಕಂಟಿನ್ಯೂ ಇದೆಯಾ, ಅಥವಾ ಈ ಎಲ್ಲ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಈಗ ಯಾವ ಹಾಬಿನೂ ಇಲ್ಲ, ಎಕ್ಸರ್ಸೈಸು, ಜಿಮ್ ಇಲ್ಲ, ಓದೋದು, ಸಿನಿಮಾ ನೋಡೋದು ಆ ಥರದ್ದು ಯಾವುದೂ ಇಲ್ಲ ಅಂತ ಇದೆಯಾ, ಹೇಗೆ? ಇಲ್ಲ, ನಾನು ವಾಕ್ ಮಾಡೋದು, ಎಕ್ಸರ್ಸೈಸ್ ಮಾಡೋದು ಬಹಳ ಇಷ್ಟಪಡ್ತೀನಿ. ಬೆಳಗ್ಗೆ ಅಥವಾ ನಾನು ಟೈಮ್ ಸಿಕ್ಕಿದಾಗೆಲ್ಲ ನಾವು ವಾಕ್ ಮಾಡ್ತಾನೆ ಇರ್ತೀನಿ. ಮಧ್ಯಾಹ್ನ ಟೈಮ್ ಸಿಕ್ಕಿದ್ರೆ ಮಧ್ಯಾಹ್ನ ಒಂದು 5 ನಿಮಿಷ 10 ನಿಮಿಷ ಮಾಡ್ತೀನಿ. ಎಲ್ಲೆಲ್ಲಿ ನಡೆಯೋಕ್ಕೆ ಅವಕಾಶ ಇದೆಯೋ ಅಲ್ಲೆಲ್ಲ ನಡೀತೀನಿ. ಅದು ವಾಕ್ ಮಾಡಿ ಆರೋಗ್ಯ ದೃಷ್ಟಿಯಿಂದ. ಯಾಕಂದರೆ ನಾನು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೆ, ಕಬಡ್ಡಿ ಪ್ಲೇಯರ್ ಆಗಿದ್ದೆ. ಆ ದಿನಗಳು ನನಗೆ ನೆನಪಲ್ಲಿ ಬರುತ್ತೆ. ಬಾಡಿ ಫಿಟ್ಟಾಗಿದ್ದರೆ ಜನ ಕೆಲಸ ಮಾಡೋಕ್ಕೆ ಅವಕಾಶ ಆಗ್ತದೆ. ಬಾಡಿ ಫಿಟ್ಟಾಗಿ ಇಟ್ಕೊಂಡ್ರೆ ಎಲ್ಲರೂ ಕೂಡ, ಡಾಕ್ಟ್ರು ಬಾಡಿ ಫಿಟ್ಟಾಗಿರಬೇಕು, ಇಂಜಿನಿಯರು ಇರಬೇಕು, ಪೊಲಿಟಿಷಿಯನು ಇರಬೇಕು. ಆಗ ಮಾತ್ರ ನಾವು ಜನರು ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತೈತೆ. ಅದರಿಂದ ರೆಗ್ಯುಲರ್ ಎಕ್ಸಸೈಸ್ ಮಾಡೋವಂಥದ್ದು, ಗ್ರೀನರಿ ಇರೋ ಕಡೆ ಹೋಗಿ ಕುಳಿತುಕೊಳ್ಳೋ ಅಂಥದ್ದು, ಮರಗಿಡಗಳ ಕೆಳಗಡೆ ಕೂತು ಕಾಫಿ ಕುಡಿಯೋವಂಥದ್ದು, ಇದು ನನಗೆ ಕಣ್ಣಿಗೆ ಗ್ರೀನ್ ಮರ ಗಿಡ ಗ್ರೀನ್ ಇದ್ರೇ ನನಗೆ ಸಂತೋಷ ತರ. ಒಂದ್ ಕಡೆ ಮರ ಗಿಡಗಳು ಗ್ರೀನ್, ಇನ್ನೊಂದ್ ಕಡೆ ಜನರ ಜೊತೆಗೆ ಇರೋದು, ಅದು ಕೂಡ ಅಷ್ಟೇ ತೃಪ್ತಿ ಕೊಡುತ್ತೆ. ಎರಡೂ ಸಿಗುತ್ತಲ್ಲ. ಜನನು ಬಂದು ಕಷ್ಟ ಸುಖ ಹೇಳ್ತಾರೆ, ಪ್ರಾಬ್ಲಮ್ಸು ಏನೇನು ರಸ್ತೆ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಎಲ್ಲ ಎಂದು ಹೇಳ್ತಾರೆ. ಅವಾಗ ಅಲ್ಲೇ ಕೂತ್ಕೊಂಡು ಅಲ್ಲೇ ಅಧಿಕಾರಿಗಳು ಕೆಲವು ಸರಿ ಇಲ್ಲೇ ಬಂದ್ಬಿಡ್ತಾರೆ. ಎಲ್ಲ ಅಧಿಕಾರಿ ಇಂಜಿನಿಯರ್ಸು ಅವ್ರನ್ನೆಲ್ಲ ಇಲ್ಲೇ ಕರಿತೀನಿ. ಇಲ್ಲೇ ಬಂದು ಅವರು ಅಲ್ಲೇ ಸ್ಪಾಟಲ್ಲೇ ಅಧಿಕಾರಿ ಇರ್ತಾರೆ, ಜನನೂ ಇರ್ತಾರೆ. ಅಲ್ಲೇ ನಾವು ತೀರ್ಮಾನವನ್ನು ಮಾಡಿ ಜನರ ಸಮಸ್ಯೆಯನ್ನು ಇಲ್ಲೇ ಬಗೆಹರಿಸಿ ಹೊರಟೋಗ್ತೀವಿ. ಸಿನಿಮಾಗಳು ನೋಡೋದು ಇದೆಯಾ? ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾಗಳು ಬಂದಂತ ಸಂದರ್ಭದಲ್ಲಿ ಹೋಗುವಂತಹ ಅವಕಾಶಗಳು ಇದ್ದಾಗ ಹೋಗ್ತೀರಾ, ಸಿನಿಮಾ ನೋಡ್ತೀರಾ, ಅಥವಾ ಮೊಬೈಲಲ್ಲಾದ್ರೂ ಈಗ ನೋಡ್ತೀರಾ ಆ್ಯಪ್ಗಳ ಮೂಲಕ? ಮೊಬೈಲ್ ನೋಡೋಕ್ಕೆ ನನಗೆ ಇಲ್ಲ, ನಾನು ಇಷ್ಟಪಡಲ್ಲ. ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೇ ಸಿನಿಮಾ. ನೀವು ಮನೆಯಲ್ಲಿ ಟಿವಿಯಲ್ಲಿ ನೋಡಿದ್ರೆ ಸಿನಿಮಾ ಆಗದೇ ಇಲ್ಲ. ಅದು ಆ ಖುಷಿನೇ ಬರಲ್ಲ. ನಾನು ಭಾಳ ಇಷ್ಟಪಡುವಂಥದ್ದು ಸಿನಿಮಾ. ಮೊದಲು ರಾಜ್ಕುಮಾರ್ ಇದ್ದಾಗ ಫಸ್ಟ್ ಡೇ ರಿಲೀಸ್ ಆದರೆ ಫಸ್ಟ್ ಟಿಕೆಟ್ಗೆ ಹೋಗಿ ಕ್ಯೂ ನಿಲ್ತಾ ಇದ್ರು ರಾಜ್ಕುಮಾರ್ ಅವರ ಸಿನಿಮಾಗೆ. ಅವರು ಹೇಗೆ ಬಂಗಾರದ ಮನುಷ್ಯ ಇರ್ಬೋದು, ಬೆಟ್ಟದ ಹುಲಿ, ಈ ಥರದ್ದೆಲ್ಲ ಇದ್ದಲ್ಲ, ಮೇಯರ್ ಮುತ್ತಣ್ಣ, ಈ ಥರದ್ದೆಲ್ಲ ಸಿನಿಮಾಗಳು ಇವತ್ತಿನ ನೋಡೋಕ್ಕೆ ಸಾಧ್ಯ ಇಲ್ಲ. ಇವತ್ತೇನಿದ್ರು ಕುಣಿಯೋದಷ್ಟು ಬಿಟ್ಟರೆ ಸೌಂಡ್ ಜಾಸ್ತಿ. ಅವಾಗ ಸೌಂಡ್ ಕಡಿಮೆ, ಆ್ಯಕ್ಟಿಂಗ್ ಜಾಸ್ತಿ ಇತ್ತು. ಈಗ ಆ್ಯಕ್ಟಿಂಗ್ ಕಡಿಮೆ, ಸೌಂಡ್ ಜಾಸ್ತಿ. ಅಷ್ಟೇ ವ್ಯತ್ಯಾಸ ಸಿನಿಮಾ ರಂಗದಲ್ಲಿ. ಇವತ್ತು ಅಷ್ಟೇ, ನಾನು ಪ್ರತಿದಿನನೂ ನಾನು ಇಲ್ಲಿಂದ ಎಲ್ಲೇ ಟ್ರಾವೆಲ್ ಮಾಡಬೇಕಾದ್ರೆ ಹಾಡು ಕೇಳಿದರೆ ನಾನು ಹೋಗೋದೇ ಇಲ್ಲ. ಅದು ಹಳೇ ಕನ್ನಡ ಹಾಡುಗಳು, ಹಳೇ ಹಿಂದಿ ಹಾಡುಗಳು, ಲತಾ ಮಂಗೇಶ್ಕರು, ಕಿಶೋರ್ ಕುಮಾರು, PB ಶ್ರೀನಿವಾಸು, ರಾಜ್ಕುಮಾರ್, ಈ ಥರದ ಹಾಡುಗಳನ್ನು ಕೇಳಿನೇ ನಾನು ಹೋಗೋದು. ನನಗೆ ಸಂಗೀತ ನನಗೆ ಭಾಳ ಇಷ್ಟ. ಮನೇಲಿ ಹೋಗಿ ಮತ್ತೆ ನಾನು ಮಲಗಕ್ಕೆ ಮುಂಚೆ ಮಿನಿಮಮ್ 10 ರಿಂದ 15 ನಿಮಿಷ ಹಾಡುಗಳನ್ನು ಕೇಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಶ್ರೀಕೃಷ್ಣನ ಒಂದು
ಪಿಳ್ಳಂಗೋವಿ ಇದೆಯಲ್ಲ ಏನು ಮಿಲ್ಲಂಗೋವಿಯ ಇದು ಬುದ್ಧ ಫ್ಲೂಟ್. ಕೃಷ್ಣನ ಅಂತ ಹೇಳಿ ಹಾ, flute. ಹಾ. ಕೊಳಲು ವಾದ್ಯ. ಅದು ಮ್ಯೂಸಿಕ್ ಮಾತ್ರ ಬರುತ್ತೆ. ಅದು ಅರ್ಧ ಗಂಟೆ ಹಾಕಿ ನನ್ನ ದಿನಚರಿಗಳನ್ನೆಲ್ಲ ಮುಗಿಸ್ತೀನಿ. Okay. ಅದಾದ್ಮೇಲೆ ನಾನು ಹೊರಡ್ತೀನಿ. ಅಂದ್ರೆ ಬೆಳಗ್ಗೆನೂ ಕೂಡ ಆ ಥರದ ಒಂದು ಸಂಗೀತ ನೋಡ್ತೀನಿ. ಕೊನೆಗೆ ನಾನು ರಾತ್ರಿ ನಿದ್ದೆ ಮಾಡಬೇಕಾದ್ರೂ ಒಂದು 4-5 ಒಳ್ಳೆ ಹಾಡುಗಳನ್ನು ಕೇಳಿ ಮಲಗ್ತೀನಿ ನೆಮ್ಮದಿಯಿಂದ. ಕಬಡ್ಡಿ ಈಗ ಪ್ರೋ ಕಬಡ್ಡಿಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಟಿವಿಗಳಲ್ಲಿ ನೋಡೋದು ಅಥವಾ ಹೋಗೋದು ಹಂಗೆ ಹೋಗಿದ್ದೀನಿ. ಹಾ ಪ್ರೋ ಕಬಡ್ಡಿಗೆಲ್ಲ ಹೋಗಿದ್ದೀನಿ. ಯಾರನ್ನ ಕಬಡ್ಡಿ ಪ್ಲೇಯರ್ಸ್ ಆ ಥರ ಬಂದರೆ ಅವ್ರಿಗೆ ಎನ್ಕರೇಜ್ಮೆಂಟ್ ಕೊಡ್ತೀರಿ, ಅವ್ರಿಗೆ ಏನಾದರೂ ಸಹಾಯ ಇದ್ದರೆ ಸಹಾಯ ಮಾಡ್ತೀರಿ. ಕಬಡ್ಡಿ ನನಗಿಷ್ಟ. ಯಾಕಂದರೆ ನನಗೆ ಇವತ್ತು ನೀವು ರಾಜಕಾರಣಿ ಅಂದ ತಕ್ಷಣವೇ ನೀವು ಯಾರದೇ ಮನೆಗೆ ಹೋಗಿ ಅವ್ರು ಏನು ಹೇಳ್ತಾರೆ, ಸಾಹೇಬ್ರು ಬಂದವರೇ ಶುಗರ್ಲೆಸ್ ಕೊಡಪ್ಪ ಅಂತ. ನೀವು ಎಲ್ಲೇ ಹೋಗಿ ಶುಗರ್ಲೆಸ್ ಕಂಪಲ್ಸರಿ. ನನಗೆ ಆ ಥರದ್ದು ಏನೂ ಇಲ್ಲ. ನನಗೆ ಶುಗರು ಇಲ್ಲ, BP-ನೂ ಇಲ್ಲ. ಬಿಕಾಸ್ ನಾನು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೆ ಎಂದೇ ಒಂದೇ ಕಾರಣಕ್ಕೆ ಇನ್ನೂ ನನ್ನ ಹತ್ರ ಅವು ಬಂದಿಲ್ಲ, ದೇವರ ದಯೆಯಿಂದ. ಆದ್ದರಿಂದ ನಾನು ಎಲ್ಲರಿಗೂ ಹೇಳುವಂಥದ್ದು, ನಿಮ್ಮ ಜೀವನದ ಪ್ರಾರಂಭದಲ್ಲೇ ನೀವು ಕ್ರೀಡೆಯನ್ನು ಒಂದು 10 ವರ್ಷ 15 ವರ್ಷ ಆಡಿಬಿಟ್ರೆ ನೀವು ಲೈಫ್ ಲಾಂಗ್ ಆರೋಗ್ಯವಾಗಿ ಬದುಕುವಂಥದ್ದಕ್ಕೆ ಒಂದು ಸಾಧನ ಆಗ್ತದೆ. ಇಟ್ಸ್ ಮೈ ಸಜೆಷನ್. ಯಾಕಂದ್ರೆ ಈಗಿನ ಲೈಫ್ ಸ್ಟೈಲ್ ಅಲ್ಲಿ ನಾವು ಏನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಸ್ಟ್ರೆಸ್ ಫುಲ್ ಲೈಫ್ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀರಿ ನೀವು. ಸೊ ಬುಕ್ಸ್ ಓದುವಂತಹದ್ದು ಇದೆಯಾ ನಿಮ್ಮ? ನಾರ್ಮಲಿ ನಾನು ಪೇಪರ್ ಓದೋದು ನೀವು ಹೇಳಲ್ಲ ಅಂತ ನಾವು ಕೇಳ್ಪಟ್ವಿ. ಅಂದ್ರೆ ಪೇಪರ್ ಓದಿನೇ ಅನಂತರ ಮುಂದಿನ ಕಾರ್ಯ ಚಟುವಟಿಕೆಗಳು. ಅದೇ ಸಮಸ್ಯೆ ಆಗಿರೋದು. ಸುಮಾರು 45 ನಿಮಿಷ ಬೆಳಗ್ಗೆ ಪೇಪರ್ ಓದೋದೇ ಆಗೋಗ್ತದೆ. ಸೊ ನಾನು ಕಡಿಮೆ ಮಾಡಬೇಕು ಅಂತ ಇದ್ದೀನಿ, ಆಗ್ತಾನೆ ಇಲ್ಲ. ಅದು 45 ನಿಮಿಷ ಬೆಳಗ್ಗೆ ಎದ್ದಾಗ ಅದೇ ಹೊರಟೋಗುತ್ತೆ. ಮತ್ತು ಪುಸ್ತಕ ಓದೋವಂಥದ್ದು ನಾನು ಭಾಳ ಪೌರಾಣಿಕ, ಐತಿಹಾಸಿಕ ಇವೆಲ್ಲ ನಾನು ನೋಡ್ತೀನಿ. ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು. ನಾನು ಭಾಳ ಇಷ್ಟಪಟ್ಟಿದ್ದು ಮದಕರಿ ನಾಯಕರದ್ದು ತಾರಾಸು ಅವ್ರು ಬರೆದಿದ್ದಾರೆ. 3 ಪ್ರತಿ ಬಂದಿದೆ. ಅದನ್ನು ನಾನು ಎಲ್ಲನೂ ಓದಿದ್ದೀನಿ. ಆ ಥರ MK ಇಂದಿರಾ ಸಾಹಿತಿಗಳು ಕಾದಂಬರಿ ಇತ್ತು. ಈ ಥರದ್ದು ಎಲ್ಲನೂ ಕೂಡ ಐತಿಹಾಸಿಕವಾಗಿ ನಮ್ಮ ಇಂದಿನ ರಾಜರುಗಳೇನಿದ್ರು, ಅಶೋಕ ಇರ್ಬೋದು, ಪುಲಿಕೇಶಿ ಇರ್ಬೋದು, ಚೋಳ ಸಾಮ್ರಾಜ್ಯ ಇರ್ಬೋದು, ಇವೆಲ್ಲನೂ ಕೂಡ ನನಗೆ ಇಷ್ಟ. ನಾನು ಅದನ್ನು ಟಿವಿಯಲ್ಲೂ ನೋಡ್ತೀನಿ. ಯೂಟ್ಯೂಬ್ಗೆ ಹೋದರೆ ನಮ್ಮ ಪರಂಪರೆ ಹೇಗೆ ಬಂತು, ಅವತ್ತಿನ ಕಲ್ಚರು, ಅವತ್ತಿನ ಶಿಲ್ಪಕಲೆ, ಅದರಲ್ಲಿ ಬರೋವಂಥದ್ದು ನೋಡಿದ್ರೆ ಆ ಶಿಲ್ಪಕಲೆನ ಇನ್ನು 50 ವರ್ಷ ಹೋದರೂ ನಾವು ಇಡೀ ಪ್ರಪಂಚದಲ್ಲಿ ಅದನ್ನು ಕೆತ್ತಕ್ಕೆ ಸಾಧ್ಯ ಇಲ್ಲ. ಇವತ್ತು ಟೆಕ್ನಾಲಜಿ ಇದೆ, ಅವತ್ತು ಟೆಕ್ನಾಲಜಿ ಇರಲಿಲ್ಲ. ಟೆಕ್ನಾಲಜಿ ಇಲ್ದಾಗೆ ಅಷ್ಟು ಕೆತ್ತನೆಗಳು ಬಂದಿದೆ. ಇವತ್ತು ಟೆಕ್ನಾಲಜಿ ಇಟ್ಕೊಂಡೆ ಅದನ್ನು ನಾವು ಮಾಡೋಕ್ಕೆ 100 ವರ್ಷ ಹೋದರೂ ಆಗಲ್ಲ. ದಟ್ಸ್ ದ ಬ್ಯೂಟಿ ಆಫ್ ಇಂಡಿಯಾ, ದ ಕಲ್ಚರ್. ಭಾರತದ ಕಲ್ಚರು, ಭಾರತದ ಪರಂಪರೆ, ಇದನ್ನು ಯಾರು ಕೂಡ ವಿಶ್ವದಲ್ಲಿ ಸರಿಸಾಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಪರಂಪರೆಯಿಂದ ನಾವು ಬಂದಿದ್ದೀವಿ. ಆರ್ಯಭಟ್ಟದಿಂದ ಹಿಡಿದು 0 ಅಂತ ಕಲಿಸ್ಕೊಟ್ಟವರಿಂದ ಹಿಡಿದು ವಿಮಾನ, ಆ ಕಾಲದಲ್ಲೇ ಪುಷ್ಪಕ ವಿಮಾನ ಅಂತ ಬರೆದಿದ್ರು. ಬೇರೆ ಯಾವ ದೇಶನೂ ಬರೆದಿಲ್ಲ ವಿಮಾನ ಅನ್ನೋದು ಪದ ಉಪಯೋಗ ಮಾಡಿದ್ದು ನಾವೇ. ಅದರಿಂದ ನಮ್ಮ ದೇಶದ ಕಲ್ಚರ್ ಓದೋಕೆ ನನಗೆ ಭಾಳ ಇಷ್ಟ. ಕೊನೆಯ ಸಿನಿಮಾ ಯಾವ್ದು ನೋಡಿದ್ ನೀವು? ನಾನು ಥಿಯೇಟ್ರಿಗೆ ಹೋಗಿ ನೋಡಿದ್ದು ಈಗ ಭಾಳ ಪ್ರಯತ್ನ ಪಟ್ಟೆ ಆಗಲಿಲ್ಲ. ಕಳೆದ ಬಾರಿ ನಾನು ಹೋಗಿದ್ದೆ, ಹಳೆ ನನಗೆ ಜ್ಞಾಪಕ ಬರ್ತಾ ಇಲ್ಲ. ಕಾಂತಾರ, ಸಾರಿ ಕಾಂತಾರ ನೋಡಿದ್ದೆ ಮಲ್ಲೇಶ್ವರ ಥಿಯೇಟ್ರಲ್ಲಿ. ನಾನು ನಮ್ಮ ಶಾಸಕರಾದಂಥ ಉಪಮುಖ್ಯಮಂತ್ರಿ ಆದಂಥ ಹಿಂದೆ ಅಶ್ವಥ್ ನಾರಾಯಣ್ ಅವರಿಬ್ಬರೂ ಕಾಂತಾರ ಪಿಕ್ಚರ್ಗೆ ಹೋಗಿ ಫಸ್ಟ್ ಡೇ ನೋಡಿದ್ದೆ. ಫಸ್ಟ್ ಶೋ ನೋಡಿ ಬಂದಿದ್ದೆ ವಿತ್ ಅವ್ರ ಜೊತೆನೆ. ಯಾರು ಆ ಹೀರೋಯಿನ್ ಎಲ್ಲರೂ ಬಂದಿದ್ರು. ಅವ್ರ ಜೊತೆ ನೋಡಿ ಬಂದಿದ್ರು. ಅವತ್ತೇ ಕಾಮೆಂಟು ಮಾಡಿ ಬಂದಿದ್ದೀನಿ. ರಾಜಕೀಯದಲ್ಲಿ ನಿಮ್ಗೆ ಇನ್ಸ್ಪಿರೇಷನ್ ಯಾರು? ಈಗ ರಾಜಕೀಯದಲ್ಲಿ ನೀವು ಇಷ್ಟಪಡುವಂತಹ ವ್ಯಕ್ತಿ ಯಾರು? ನನಗೆ ನನ್ನ ರೋಲ್ ಮಾಡೆಲ್ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಕರ್ನಾಟಕ ನನ್ನ ರೋಲ್ ಮಾಡೆಲ್ ಅಂದರೆ ರಾಮಕೃಷ್ಣ ಹೆಗಡೆ ಅವರು. ಇವರು ನನಗೆ ರೋಲ್ ಮಾಡೆಲ್. ಈಗಲೂ ನರೇಂದ್ರ ಮೋದಿ ಅವರು ಪ್ರಧಾನಿಗಳಾಗಿದ್ದಾರೆ, ಅವರು ಕೂಡ ರೋಲ್ ಮಾಡೆಲ್ ಆಗಿದ್ದಾರೆ ನಿಮ್ಗೆ? ಪ್ರಶ್ನೆನೇ ಇಲ್ಲ, ಅದು ಕೇಳೋ ಪ್ರಶ್ನೆನೇ ಅಲ್ಲ, ನ್ಯಾಚುರಲ್ ಅದು. ನರೇಂದ್ರ ಮೋದಿ ನಮಗೆ ಮಾಡಲ್ಲೇ. ಅವರ ನೇತೃತ್ವದಲ್ಲೇ ನಾವು ಇವತ್ತು ಇಷ್ಟೊಂದು ಅಧಿಕಾರ ಸಿಕ್ಕಿರೋದು, ಪಾರ್ಟಿ ಇಷ್ಟು ಬೆಳವಣಿಗೆ ಆಗಿರೋದು ಬಿಕಾಸ್ ಆಫ್ ನರೇಂದ್ರ ಮೋದಿ. ಅಮಿತ್ ಶಾ ಅವರಿಂದ ಅವರು ನಮಗೆ 100%. ಈಗಿನ ಜನ್ರೇಷನಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ನಮಗೆ ಮಾಡಲ್, ಪ್ರಶ್ನಾತೀತವಾದಂಥ ಮಾತು.